ಇದು ಕೇವಲ ಒಂದು ಇಂಡಸ್ಟ್ರಿ, ಒಂದು ಫ್ಯಾಕ್ಟ್ರಿ ಅಲ್ಲ, ಕನ್ನಡಿಗರಿರೋ ಅಂತ ಒಂದು ಜಾಗ ಅಂತ ಅನ್ನಿಸ್ತು ನನಗೆ. ಇಲ್ಲಿ ಬರೀ ಕೆಲಸ ಮಾಡೋರ್ಗಲ್ಲ, ಅವರ ಸಂಸಾರಕ್ಕೂ ಒಳ್ಳೇದಾಗ್ತಾ ಇದೆ ಅಂತ ಕೇಳ್ಪಟ್ಟೆ. ಜೊತೆಗೆ ಮಕ್ಕಳಿಗೂ ಎಡ್ಯುಕೇಶನ್ ವಿಚಾರದಲ್ಲಿ ಹೆಲ್ಪ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಈಗ ತಾನೇ ಏನೋ ಮನೆನೂ ಕೊಡಿಸ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಕಾಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ ನಿಮ್ಗೆಲ್ಲ. ಗೀಟ್ ಎಳೆದಾಗ ಹೋಗಿದೆ, ವೃತ್ತ ಬರದಾಗ ಹೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ನಾವು ಎಲ್ಲರನ್ನೂ ಪ್ರೀತಿಸ್ತೀವಿ, ನಮಗೆ ಯಾರ ಮೇಲೂ ಭೇದ ಭಾವ ಇಲ್ಲ. ಅದಕ್ಕೆ ನಮ್ಮನ್ನ ಕನ್ನಡಿಗರು ಅಂತ ಹೇಳೋದು. ಅದನ್ನ ಗೌರವಿಸಿ, ಅದನ್ನ ಬೆಳೆಸಿ, ಒಳ್ಳೆದಾಗ್ಲಿ ಎಲ್ರಿಗೂ. ಮೊದಲಿಗೆ ಇಲ್ಲಿ ಏನ್ ಕನ್ನಡಿಗರು, ಹೆಂಗಿದ್ದೀರ ಕನ್ನಡಿಗರೇ? ಬಹಳ ಖುಷಿ ಆಯ್ತು. ಮೊದಲಿಗೆ ಫಾರ್ಮಾಲಿಟೀಸ್ ಮುಗಿಸ್ಬೋಣ. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ದೊಡ್ಡ ವ್ಯಕ್ತಿಗಳಿಗೆ, ದೊಡ್ಡ ಮನುಷ್ಯರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಮಕ್ಕಳಿಗೆ, ಆಂಟಿಯರಿಗೆ, ಅಂಕಲ್ಗೆ, ಅಜ್ಜಿಯರಿಗೆ, ದೊಡ್ಡವ್ರಿಗೆ, ಪುಟಾಣಿ ಮಕ್ಕಳಿಗೆ, ಹಾಗೂ ದೊಡ್ಡ ಸ್ಥಾನದಲ್ಲಿ ಕೂತಿರೋ ನಮ್ಮ ಸಾಹೇಬ್ರಿಗೆ, ಮಿಸ್ಟರ್ ಮಜಾಕಝುಯಶಿಮುರಾ. ಅಫ್ಕೋರ್ಸ್ ದೀಪಕ್ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ. ನನಗೇನು ಗೊತ್ತೋ ಇಷ್ಟ ಆಗಿದೆ ಇಲ್ಲಿಗೆ ಬಂದಾಗ, ಇದು ಕೇವಲ ಒಂದು ಇಂಡಸ್ಟ್ರಿ, ಒಂದು ಫ್ಯಾಕ್ಟ್ರಿ ಅಲ್ಲ. ಇದು ಕನ್ನಡಿಗರಿರೋ ಅಂತ ಒಂದು ಜಾಗ ಅಂತ ಅನ್ನಿಸ್ತು ನನಗೆ. ಒಂದೇ ವೇದಿಕೆಯಲ್ಲಿ, ಒಂದೇ ಜಾಗದಲ್ಲಿ, ಒಂದೇ ಒಂದು ಫ್ಯಾಕ್ಟ್ರಿಲಿ ಅಷ್ಟು ಸಾವಿರ ಜನ ಕರ್ನಾಟಕದ ಮೂಲೆ ಪ್ರತಿಯೊಂದು ಜಿಲ್ಲೆಯಿಂದನೂ ತಗೊಂಡು ಇಲ್ಲಿ ಕೆಲಸ ಕೊಟ್ಟು, ಈ ಜಾಗದಲ್ಲಿ ಟೊಯೋಟಾ ಅನ್ನೋ ಒಂದು ಕಂಪ್ನಿ ಕೋಟ್ಯಾಂತರ ರೂಪಾಯಿ ದುಡಿದಿರ್ಬೋದು. ಆದರೆ ಅವರು ಎಣಿಸ್ತಿರೋದು, ನೀವುಗಳೆಲ್ಲ ಶ್ರಮಪಟ್ಟು, ನಿಮ್ಮ ಕೈಯಲ್ಲಿ ಶ್ರಮಪಟ್ಟು ಮಾಡಿರೋ ನಿಮ್ಮ ಶ್ರಮನೇ ದುಡ್ಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿ ಆಯ್ತು ಇದನ್ನ ಕೇಳಿ. ಈ ಪ್ರೀತಿನ ನಾನೆಲ್ಲೂ ನೋಡಿರ್ಲಿಲ್ಲ. ಇಂಡಸ್ಟ್ರಿ, ಫ್ಯಾಕ್ಟ್ರೀಸ್ ಎಲ್ಲ ನೋಡ್ತೀವಿ. ಫಸ್ಟು ನಾವಿಷ್ಟು ದುಡ್ದಿದ್ದೀವಿ, ನಾವಿಷ್ಟು ಮಾಡಿದ್ದೀವಿ, ಆ ಕಂಟ್ರಿಲಿ ಹಿಂಗೆ, ನಾವು ಆ ಕಂಟ್ರಿಲಿ ಹಿಂಗೆ, ಈ ಕಂಟ್ರಿಲಿ ಹಂಗೆ ಅಂತ ಹೇಳಿರೋದನ್ನ ಕೇಳಿದ್ದೀನಿ. ನಿಮ್ಮವ್ರು ಏನು ಹೇಳಿದ್ರು ಗೊತ್ತಾ ನನಗೆ? ಇಲ್ಲಿ ಫಸ್ಟು ಹೇಳಿದ್ದೆ, ಇಷ್ಟು ಜನನ ಸೇರ್ಕೊಂಡು ಈ ಒಂದು ಕಿಂಗ್ಡಮ್ನ ನೋಡ್ಕೊತಾ ಇದೀವಿ ಸರ್. ಈ ಟೊಯೋಟೋ ಅನ್ನೋ ವಿಚಾರದಲ್ಲಿ ಇಲ್ಲಿರೋರೆಲ್ಲ ಪ್ರತಿಯೊಬ್ರು ಕನ್ನಡಿಗರು ಸರ್ ಅಂತ ಹೇಳಿದ್ರು. ನನಗಂತೂ ಬಹಳ ಖುಷಿ ಆಗೋಯ್ತು ಅದನ್ನು ಕೇಳಿ, ಬಹಳ ಖುಷಿ ಆಗೋಯ್ತು. ನಾವೆಲ್ಲ ಒಂದು ಕಲ್ತಿದ್ದೀವಿ. ಕನ್ನಡಿಗರಿಗೆ ಪ್ರೀತಿ ಕೊಟ್ಟು ಗೊತ್ತು, ಪ್ರೀತಿ ಹಂಚ್ಕೊಂಡು ಗೊತ್ತು, ಬಾಚಿ ಪ್ರೀತಿಯಿಂದ ತಪ್ಪಿಕೊಂಡು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಗೊತ್ತು ನಮಗೆ. ಹಿಂದೊಂದು ಕಾಲ ಇತ್ತು, ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ, ಕನ್ನಡ ಹಾಗೆ, ಕನ್ನಡ ಹೀಗೆ. ನನಗೆ ಇಷ್ಟು ವರ್ಷ ಆಗಿದೆ, ಇನ್ನು ಮುಂದಕ್ಕೆ ನನಗದೇ ಹೇಳಕ್ಕೆ ಇಷ್ಟ ಇಲ್ಲ. ನಾನು ಕನ್ನಡಿಗ, ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ನಿಮಗೆ ಕನ್ನಡ ಬರಲ್ವಾ? ಬನ್ನಿ ಕಲಿಸ್ತೀವಿ ಅಂತ ಹೇಳಿ ಇವತ್ತು ನಾವೆಲ್ಲ ಮಾತಾಡಬೇಕು ಅಂತ ಹೇಳಬೇಕೆ ಹೊರತು ಬೇರೆ ಥರ ಯಾವ ರೀತಿನೂ ನಾವಿಲ್ಲಿ ಭಿಕ್ಷೆ ಬೇಡ, ಅವಶ್ಯಕತೆನೇ ಇಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ನಾವು ಬಹುಶಃ ಕನ್ನಡಿಗರಲ್ಲೇ ಹೋದ್ರು, ಯಾವುದೇ ಭಾಷೆ ಇದ್ರು ಬಹಳ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಗೌರವಿಸಿ ಮಾತಾಡ್ತೀವಿ. ಅದನ್ನೇ ಬೇರೆಯವರಿಂದನೂ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇರೋದು ಕರ್ನಾಟಕದಲ್ಲಿ, ತಿಂತಿರೋದು ಕರ್ನಾಟಕದಲ್ಲಿ, ಬೆಳೀತಿರೋದು ಕರ್ನಾಟಕದಲ್ಲಿ. ಕರ್ನಾಟಕ ಕನ್ನಡ ಮಾತಾಡೋಕೆ ಏನ್ರ ಯಾಕೆ ಕಮ್ಮಿ ನಿಮಗೆ? ಎಲ್ಲರೂ ಮಾತಾಡಿ. ಈ ಭಾಷೆಗೆ ಒಂದು ತೂಕ ಇದೆ. ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಸಾವಿರಾರು ಭಾಷೆ ಇದೆ ನಮ್ಮ ಜಗತ್ತಲ್ಲಿ. ಆದರೆ ಈ ಭಾಷೆ ಏನು ಮಾತಾಡ್ತೀವೋ ಅದನ್ನು ಬರಿತೀವಿ, ಏನು ಬರಿತೀವೋ ಅಷ್ಟರ ಮಟ್ಟಿಗೆ ಉಚ್ಚಾರಣೆ ಸಹ ಮಾಡ್ತೀವಿ. ಆ ತೂಕ ಇರೋದು ಕೇವಲ ಕನ್ನಡಕ್ಕೆ ಮಾತ್ರ ಅಂತ ಹೇಳಿದ್ರು ಅದು ತಪ್ಪಾಗಲ್ಲ. ಹಲವಾರು ಸಾಧಕರಿದ್ದಾರೆ, ಹಲವಾರು ದೊಡ್ಡವರಿದ್ದಾರೆ ಕರ್ನಾಟಕದಲ್ಲಿ. ನಮಗೆ ಬಹಳ ಗೊತ್ತಿರೋದು ಅಂದರೆ
ಎಲ್ಲರೂ ಗೊತ್ತು, ಎಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ಬಹುಶಃ ಇಲ್ಲಿಗೆ ನಾನು ಬಂದಿದ್ದೀನಿ, ನಿಮಗೆಲ್ಲ ಬಹಳ ಹತ್ತಿರವಾದ, ನನಗೂ ಬಹಳ ಇಷ್ಟವಾದ ವ್ಯಕ್ತಿಗಳು ಅಂದರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಕೊಡುಗೆನೂ ಬಹಳ ಇದೆ ನಮ್ಮ ಚಿತ್ರರಂಗಕ್ಕೆ. ಇವತ್ತು ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀವೋ, ಏನೇನು ಮಾಡ್ತಿದ್ದೀವೋ, ಎಷ್ಟು ಸುಖವಾಗಿದ್ದೀವೋ, ಎಷ್ಟು ಮಟ್ಟಿಗೆ ಇಂಡಸ್ಟ್ರಿ ನಡೀತಿದೆ ಇವತ್ತು ಆಹಾ ಓಹೋ ಅಂತ ಇದ್ದೀವಿ, ನಿಜ. ಆದರೆ ಅವತ್ತು ನಮ್ಮ ದೊಡ್ಡ ಮಾಮನವರು ಡಾಕ್ಟರ್ ರಾಜ್ಕುಮಾರ್ ಅವರು ಕ್ಯಾರವ್ಯಾನ್ ಇರಲಿಲ್ಲ, ಯಾವ ಫೆಸಿಲಿಟೀಸ್ ಇರಲಿಲ್ಲ. ಅವ್ರು ಬೆಳಿಬೇಕಾದ್ರೆ ಚಿತ್ರಾನ್ನ, ಮೊಸರನ್ನ, ಬಿಸಿಬೇಳೆಬಾತು, ರಾಗಿ ಮುದ್ದೆ, ಉಪ್ಸಾರು, ಸೊಪ್ಪು, ಹಾಗೆ ಹೀಗೆ ಅಂತ ತಿನ್ಕೊಂಡು ಆ ಬೆವರನ್ನ ಸುರಿಸಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗನ ಇಲ್ಲಿವರೆಗೂ ತಗೊಂಬಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಪ್ಕೋತೀರಾ ಇಲ್ವೋ? ತದನಂತರ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಮಾಮ, ಇದನ್ನ ಯಾಕೋ ಇವತ್ತು ಇಲ್ಲಿ ಹೇಳಲೇಬೇಕು ಅನಿಸ್ತು. ಹಲವಾರು ಜನ ನನಗೆ ಜ್ಞಾಪಿಸ್ಬಿಟ್ರು ಅಪ್ಪು ಮಾಮನ. ಸೊ ಆ ಕಾರಣಕ್ಕೆ ತಿಳಿಸ್ಬೇಕು. ಅವರಲ್ಲಿ ಒಂದು ಬಹಳ ದೊಡ್ಡ ವಿಷಯ ಇತ್ತು, ದೊಡ್ಡ ಗುಣ ಇತ್ತು. ಬಲಗೈಲಿ ಮಾಡಿದ್ದನ್ನ ಎಡಗೈಲಿ ಹೇಳ್ತಿರ್ಲಿಲ್ವಂತೆ. ಬಹುಶಃ ಪ್ರತಿಯೊಬ್ಬ ಒಳ್ಳೆ ಮನುಷ್ಯರು ಇದನ್ನ ಕಲ್ತ್ಕೋಬೇಕಾಗಿರುವಂಥ ವಿಚಾರ ಇವತ್ತು ಅಂತ ನಾನು ಹೇಳ್ತೀನಿ. ಅವರು ಮಾಡಿರೋಷ್ಟು ಸೋಷಿಯಲ್ ಸರ್ವಿಸ್, ಅವರು ಮಾಡಿರೋವಂಥ ದಾನ ಧರ್ಮ ನಮ್ಮಗಳಿಗೆ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಇವತ್ತು ನಾನು ಅವ್ರಿಗೆ ಹೇಳೋದು, ಅವರೆಲ್ಲೂ ಹೋಗಿಲ್ಲ, ನಮ್ಮ ಜೊತೆಗೆ ದೇವರಾಗೆ ನಮ್ಮ ಸುತ್ತಾನೇ ಇದ್ದಾರೆ ಅಂತ ನಾನು ಹೇಳ್ತೀನಿ. ಅವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೋ ಜ್ಞಾಪಕಕ್ಕೆ ಬಂದರು ನಮ್ಮ ದೊಡ್ಡ ಮಾಮ, ನಮ್ಮ ಅಪ್ಪ ಅಮ್ಮ, ಹೇಳ್ಬೇಕನ್ನಿಸ್ತು. ಇದು ಬಿಟ್ರೆ ನೆಕ್ಸ್ಟ್ ಪಾಯಿಂಟ್ಗೆ ಬರ್ತೀನಿ. ಬಗೀರ ನೋಡಿದ್ರ ಇಷ್ಟವಾಯ್ತಾ? ಕೇಳಿಸ್ಲಿಲ್ಲ. ಊಹು ಎರಡೇ ಇರೋದು, ಊನಾ ಊಹೂನ. ಬಗೀರ ಒಂದು ವಿಚಾರ ಹೇಳಿದೀವಿ ಬಗೀರದಲ್ಲಿ, ಹೆಣ್ಣು ಮಕ್ಕಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ. ಅದನ್ನ ಈ ಕಂಪ್ನಿಲೂ ನೋಡ್ದೆ ನಾನೀಗ. ಹೆಣ್ಮಕ್ಳಿಗೆ ಸ್ಪೆಷಲ್ ಪೋಸ್ಟ್ ಆಗಿರಲಿ, ಒಂದು ಪ್ರಾಮುಖ್ಯತೆಗಳಾಗಿರಲಿ, ಅಥವಾ ನಿಮ್ಮನ್ನೆಲ್ಲರೂ ಟೊಯೋಟೋ ನೋಡ್ಕೊಳ್ತಿರೋ ಒಂದು ರೀತಿ ನೀತಿಗಳಾಗಿರಲಿ, ನನಗೆ ಟೊಯೋಟೋ ಕಂಪ್ನಿ ಮೇಲೆ ಇನ್ನೊಂದಷ್ಟು ಗೌರವ ಜಾಸ್ತಿನೇ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿ ಆಯಿತು ನಮಗೆ. ನೀವು ಇಲ್ಲಿರೋರ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರ ಅಂತ ಕೇಳಿದಾಗ ಬಹಳ ಖುಷಿ ಆಯಿತು. ಇದೆಲ್ಲ ಕಡೆ ಸಿಗಲ್ಲ, ಇಲ್ಲಿ ನಿಮಗೆ ಸಿಕ್ಕಿದೆ. ಪುಣ್ಯವಂತರು, ಅದೃಷ್ಟ ಮಾಡಿದ್ದೀರಾ. ಬೆಳೀರಿ, ಒಳ್ಳೇದಾಗಲಿ. ಇನ್ಫ್ಯಾಕ್ಟ್ ಇಲ್ಲಿ ಬರೀ ಕೆಲಸ ಮಾಡೋರ್ಗಲ್ಲ, ಅವರ ಸಂಸಾರಕ್ಕೂ ಒಳ್ಳೇದಾಗ್ತಾ ಇದೆ ಅಂತ ಕೇಳ್ಪಟ್ಟೆ. ಜೊತೆಗೆ ಮಕ್ಕಳಿಗೂ ಎಡ್ಯುಕೇಷನ್ ವಿಚಾರದಲ್ಲಿ ಹೆಲ್ಪ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಈಗ ತಾನೇ ಏನೋ ಮನೆನೂ ಕೊಡಿಸ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಕಾಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ ನಿಮಗೆಲ್ಲ. ಮನೆ ಅನ್ನೋದೊಂದು ಕನಸು, ಎಲ್ರಿಗೂ ಬಹಳ ಕನಸು, ಒಂದು ಮನೆ ಬೇಕು ಅನ್ನೋದು. ಟೊಯೋಟಾ ಮೂಲಕ ನಿಮಗೆಲ್ಲ ಅದು ನೆರವೇರ್ತಿದೆ ಅಂದಾಗ ಬಹಳ ಖುಷಿ ಆಯಿತು. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತದನಂತರ ಇನ್ನೇನು ಹೇಳಬೇಕು, ಎಲ್ಲ ಹೇಳಿದ್ದಾರೆ. ಕನ್ನಡ, ಕನ್ನಡತನ, ಕನ್ನಡ ಹಿರಿತನ, ಕನ್ನಡ ಹಿರಿಮೆ ಎಲ್ಲ ಗೊತ್ತು ನಿಮಗೆ. ಇವತ್ತು ಗೂಗಲ್ ಹೊಡೆದ ಅಂದರೆ ಸಿಕ್ಬಿಡುತ್ತೆ, ಎಲ್ಲ ವಿಚಾರ ತಿಳ್ಕೋಬೋದು. ನಮ್ಮ ಭಾಷೆನ ಪ್ರೀತಿಸಿ ಗೌರವಿಸಿ ಅಂತ ಹೇಳ್ಬೋದು. ನಿಮಗೆಲ್ಲ ಇಷ್ಟವಾಗೋ ಆದ್ರೆ ಒಂದು 3 ಹಾಡು, ಒಂದೊಂದು ಲೈನ್ ಹಾಡ್ತೀನಿ. ಡೈಲಾಗ್ ಬೇಕು ಅಂದರೆ ಡೈಲಾಗ್ ಹೇಳ್ತೀನಿ. ಆದರೆ ಯಾವ ಡೈಲಾಗ್ ಬೇಕು ಅಂತ ಕರೆಕ್ಟಾಗಿ ಹೇಳ್ಬೇಕು ನನಗೆ. ಬಗೀರನ, ಉಗ್ರಮ್ಮ, ಬಗೀರನ, ಉಗ್ರಮ್ಮ, ಗೀಟ್ ಎಳೆದಾಗ ಹೋಗಿದೆ, ವೃತ್ತ ಬರದಾಗ ಹೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ಚಿನ್ನ, ಜೀವನದಲ್ಲಿ ಬಿದ್ದು ಎದ್ದು ಮೈ ಕೊಡ್ಕೊಂಡು ನಿಂತಿರೋ ದೇಹ ಕಣೋ ಇದು. ಆವಳಿ ದೀಪಾವಳಿ ಎರಡು ನಮ್ಮ ಕ್ಯಾರೆಕ್ಟರ್ ಅಲ್ಲ ಐತೆ. ಸಲಾಮ್ ಹೊಡಿಯೋ ಸೀನೆ ಇಲ್ಲ ಡಾರ್ಲಿಂಗ್. ಸುಮ್ಮನೆ ನುಗ್ತಾ ಇರೋದೆ, ತೊಡೆ ತಟ್ತಾ ಇರೋದೆ ಅಂತ ಹೇಳಕ್ ಇಷ್ಟಪಟ್ಟೆ. ಬಗೀರ ಚಿತ್ರ ಡೈಲಾಗ್ ರಪ್ಪ ಆಯ್ತು. ಸಾರಿ, ಭರಾಟೆ ಪಿಕ್ಚರ್ ಡೈಲಾಗ್ ಅದು. ಈಗ ಬಗೀರ ಅಲ್ಲಿ ವಿಲನ್ ಕೇಳ್ಬಿಡ್ತಾರೆ ನನ್ನನ್ನ, ಸಾವೇ ಬಂದು ನಿನ್ನ ಎದುರುಗಡೆ ನಿಂತಿದೆ, ಭಯ ಆಗ್ತಿಲ್ವ ನಿನಗೆ ಅಂತ. ಆವಾಗ ಪಾಪ ಬಗೀರ ಹೇಳ್ತಾನೆ, ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡ್ಕೊಂಡ್ರೆ ಭಯ ಪಡಲ್ಲ. ನೀನ್ ಯಾರೋ
ನಿಮಗೆಲ್ಲ ಖುಷಿ ಆಗುತ್ತೆ. ಒಂದು ಹಾಡು ಆಡ್ತೀನಿ ಈಗ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು, ಆಜಂತ ಎಲ್ಲೋರಾನ ಬಾಡಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ, ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಈ ಕಡೆ ಇರೋರು ಯಾರು ತಿಂಡಿ ಮಾಡಿಲ್ವಾ? ಅಥವಾ ಊಟ ಮಾಡಿಲ್ಲ? ಸಾರಿ, ಊಟದ ಟೈಮು. ನಮಗೆ ಊಟ ಟೈಮ್ ಎಲ್ಲ ಗೊತ್ತಾಗಕ್ಕಿಲ್ಲ. ಇದೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟದಲ್ಲಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಬರಲಿ ಕಿರಿಯರೇ ಇರಲಿ, ಭೇದವ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈ ನಿನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ, ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹುಡುಗಿ ಕಣ್ಣು ಲೋಡಕ್ಕನ್ನು, ಹಾಟಿಗೆ ಬುಲ್ಲೆಟ್ಟು 1x1, ಎದೆಯಾಡೋದು ಆಗಿದೆ ಹೋಲು, ಆದ್ರೂ ಆಗ್ತೈತೆ ತಾಳ ಕೇಳು. ಹುಡುಗರ ಹಾಟಿಗೂ ಹೆಲ್ಮೆಟ್ ಹಾಕೊಳ್ಳೋ ಆಪ್ಷನ್ ನೀಡು ದೇವರೇ. 3, 2, 1 चांदनी रात में चुरु कಣ್ಣೀರು ಸಲಾಂ ಮಾಡೋಣ. चांदनी चौक में ಹಳ ದಿಲ್ಲನ್ನೇ ಸೇಲು ಮಾಡೋಣ. ನಗ್ನತ್ತಾನೆ ಕೊಲ್ತವಳೆ, ನರ್ಕ ತಳ್ಳಿ ನೋಡ್ತವಳೆ, ಡೇ ಅಂಡ್ ನೈಟು ಕಾಡ್ತವಳೆ, ಕಣ್ಣ ಮುಚ್ಚೆ ಆಡ್ತವಳೆ. ಬೆನ್ನ ಮೇಲೆ ಬರ್ದ ಸಾಲು ಒನ್ಸೆ ಇಲ್ಲ ಇನ್ನು, ನನ್ನ ನೋಡಿ ಅಳ್ತಾ ಇದೆ ಬೀದಿ ದೀಪಾಲು. ರೇ 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 ಚಾಂದನಿ ರಾತ್ ಮೇ ಚೂರು ಕಣ್ಣೀರು ಸಾಲ ಮಾಡೋಣ. ಚಾಂದನಿ ಹಳ ದಿಲ್ಲನ್ನೇ ಸೇಲು ಮಾಡೋಣ. ಹುಡುಗಿ ಕಣ್ಣು ನೋಡ ಕಣ್ಣು, ಆಟಿಗೆ ಬುಲ್ಲೆಟ್ಟು 1x1. ಥ್ಯಾಂಕ್ ಯು ಮೇಡಮ್. ವಂಡರ್ಫುಲ್, ವಾಟ್ ಸ್ಪೋರ್ಟ್. ಖುಷಿ ಆಯ್ತರಪ್ಪ, ಇಲ್ಲಿಗೆ ಬಂದಿದ್ದು ಖುಷಿ ಆಯ್ತು, ನಿಮ್ಮನ್ನೆಲ್ಲ ನೋಡಿದ ಖುಷಿ ಆಯ್ತು. ನಾನು ಕೇವಲ ಕನ್ನಡಿಗರು ಅಂತ ಮಾತಾಡಿದ್ದು, ಇವತ್ತು ಕನ್ನಡ ರಾಜ್ಯೋತ್ಸವ ಅಂತ. ನಮಗೆ ಎಲ್ಲ ಭಾಷಿಗರು ಇಷ್ಟ, ನಾವು ಎಲ್ಲರನ್ನೂ ಪ್ರೀತಿಸ್ತೀವಿ, ನಮಗೆ ಯಾರ ಮೇಲೂ ಭೇದ ಭಾವ ಇಲ್ಲ. ಅದಕ್ಕೆ ನಮ್ಮನ್ನ ಕನ್ನಡಿಗರು ಅಂತ ಹೇಳೋದು. ಅದನ್ನ ಗೌರವಿಸಿ, ಅದನ್ನ
ಬೆಳೆಸಿ ಒಳ್ಳೆಯದಾಗಲಿ ಎಲ್ರಿಗೂ. ಮತ್ತೊಮ್ಮೆ ನಿಮಗೆಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಚೆನ್ನಾಗಿರಿ, ಖುಷಿಯಾಗಿರಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ, ತಂದೆ ತಾಯಿ ನೋಡ್ಕೊಳ್ಳಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಇದು ಕನ್ನಡ ಹಬ್ಬ. ಜೈ ಭುವನೇಶ್ವರಿ ಜೋರಾಗಿ ಕೇಳಿಸ್ಲೇಬೇಕು. ರೆಡಿನಾ? ರೆಡಿನಾ? ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ರಿಕ್ವೆಸ್ಟ್ ಇದೆ, ನಿಮಗೆ ಅದ್ಭುತ ಕಂಠಸಿರಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಯಿತು. ಆದರೆ ನೀವು ಇನ್ನೊಂದು ಫೇಮಸ್ ಇದ್ದೀರಾ. ನಿಮ್ಮ ಆ ಒಂದು ಕಿಲ್ಲರ್ ಲುಕ್, ನಿಮ್ಮ ಒಂದು ಗ್ಲಾಸನ್ನು ತೆಗೆದು ನೀವು ಒಂದು ಕಿಲ್ಲರ್ ಲುಕ್ಕನ್ನು ಒಂದು ಝಲಕನ್ನು ತೋರಿಸ್ಬೋದಾ ಸರ್? ಕಣ್ಣು ಸುಸ್ತಾಗಿ ಹೋಗಿದೆ ಅನ್ಕೊಂಡೆ. ಕ್ಯಾಮ್ರಾ ಫೋಕಸ್ ಆಗ್ತಿದ್ಯಾ? ಕಾಣಿಸ್ತಾ ಇದೀನಾ? LED ಇದೆಯಾ ಅಲ್ಲಿ? ಕಾಣಿಸ್ತಿದ್ಯಾ ಕಣ್ಣು? ಓಕೆನಾ? ಕಾಣಿಸ್ತಿಲ್ವಾ? ಅಲ್ಲಿಗೆ ಬಂದ್ಬಿಡ್ತೀನಿ, ಒಂದು ನಿಮಿಷ ಬಂದು. ನೀವೆಲ್ಲ ನಮಗೆ ಬಹಳ ಇಷ್ಟ. ನಾನು ಏನು ಆಸ್ತಿ ಮಾಡಿದನೋ ಇಲ್ವೋ ಗೊತ್ತಿಲ್ಲ, ನೀವೇ ನನ್ನ ಆಸ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೇ ನಮ್ಮ ಆಸ್ತಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.